ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಅದರಿಂದ ಈಗ ಎಲ್ಲ ಪರ್ವ, ಈಗ ಒಂದು ಪರ್ವ ಪ್ರಾರಂಭ ಆಗಿದೆ. KSRTC ಸ್ಟ್ರೈಕ್ ಗಡುವು ಕೊಟ್ಟವ್ರೆ, ಅಂಗನವಾಡಿ ಸ್ಟ್ರೈಕ್ ಗಡುವು ಕೊಟ್ಟವ್ರೆ, ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಸ್ಟ್ರೈಕ್ ಗಡುವು ಕೊಟ್ಟವ್ರೆ. 12ನೇ ತಾರೀಕು ಇದು. 35,000 ಕೋಟಿ ಕಾಂಟ್ರಾಕ್ಟರ್ಗಳಿಗೆ ಪೆಂಡಿಂಗ್ ಬಿಲ್, ಅವರು ಸ್ಟ್ರೈಕ್, ಅವರೂ ಸ್ಟ್ರೈಕ್ಗೆ ತಯಾರಿ ನಡೀತಾ ಇದ್ದಾರೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಇನ್ಮೇಲೆ ಸ್ಟ್ರೈಕ್ಗಳು, ಎಲ್ಲ ಕಡೆ ಹೋರಾಟ, ಸ್ಟ್ರೈಕು. ಆ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿದೆ. ಅಂದರೆ ರಾಜ್ಯದ ಬೊಕ್ಕಸ ಖಾಲಿ ಆಗಿರೋದು ಇದರಿಂದ ಸ್ಪಷ್ಟ ಆಗಿದೆ. ಇಲ್ಲಾಂದರೆ ಇವರೆಲ್ಲ ಯಾಕೆ ಸ್ಟ್ರೈಕ್ ಮಾಡಬೇಕಾಗಿತ್ತು? ರಾಜ್ಯದ ಬೊಕ್ಕಸ ತುಂಬಿದ್ರೆ ಇವ್ರದೆಲ್ಲ ಸಮಸ್ಯೆನೇ ಬಗೆಹರಿಸ್ಬೋದಾಯಿತು. ಮೊನ್ನೆ ಬಂದಿತ್ತು, ಒಂದು ನೋಟಿಸ್ ಬಂದಿದೆ. ಅಂಗನವಾಡಿ ಮಕ್ಕಳಿಗೆ ತರಕಾರಿಗೆ ಪ್ರತಿದಿನ 50 ಪೈಸೆ ಕೊಡ್ತಾರೆ. ತರಕಾರಿಗೆ 10 ಜನ ಮಕ್ಕಳಿಗೆ ಎಷ್ಟು ಬಂತು? ಅಲ್ಲಿಗೆ 5 ರೂಪಾಯಿ ಆಯಿತು. 20 ಮಕ್ಕಳಿಗೆ 10 ರೂಪಾಯಿ ಆಯಿತು. 40 ಮಕ್ಕಳಿಗೆ 20 ರೂಪಾಯಿ ಆಯಿತು. 1 kg 40 ರೂಪಾಯಿ ಇದೆಯಪ್ಪ ತರಕಾರಿ ಆವ್ರೇಜ್. ಅರ್ಧ kg 20 ಜನಕ್ಕೆ ತರಕಾರಿನ ಹೆಂಗೆ ಕೊಡ್ತಾರೆ? ಒಂದೊಂದು ಎಲೆನೂ ಬರಲ್ಲ. ಕರ್ಬೇವಿನ ಸೊಪ್ಪು ಬರಲ್ಲ. ಕರ್ಬೇವಿನ ಸೊಪ್ಪು 250. ನಾನು ಕೇಳಿದೆ ಮಾರ್ಕೆಟಲ್ಲಿ ಎಷ್ಟು kg ಅಂತ. ಅಂಗಡಿಗಳಲ್ಲಿ ತಗೊಂಡ್ರೆ 250 ರೂಪಾಯಿ ಅಂತೆ. ಒಂದು ಕಟ್ಟು ತಗೊಂಡ್ರೆ, ಒಂದು ಕಟ್ಟು 50 ರೂಪಾಯಿ, ಒಂದಿಷ್ಟು ದಪ್ಪ ಕಟ್ಟು ಕೊಡ್ತಾರೆ. ಅಂಗನವಾಡಿಗಳಿಗೆ ನಾನು ಹೇಳ್ತಾ ಇರೋದು, ಮಕ್ಕಳಿಗೆ 50 ಪೈಸಕ್ಕೆ ತರಕಾರಿ ಸಾಧ್ಯನಾ? ಒಂದು ಕಡೆ ಮೆಡಿಸನ್ ಇಲ್ಲ, ಇನ್ನೊಂದು ಕಡೆ ಅಂಗನವಾಡಿಯಲ್ಲಿ ದುಡ್ಡು ಕೊಡೋಕ್ಕೆ, ತರಕಾರಿ ತಗೊಳಕ್ಕೂ ದುಡ್ಡಿಲ್ಲ. ಅಂದರೆ ಸರ್ಕಾರ ಈಗ ಖಜಾನೆ ಖಾಲಿ ಆಗಿರೋದನ್ನ DK ಶಿವಕುಮಾರ್ ಒಪ್ಕೊಂಡಿದ್ದಾರೆ. ಹಲವಾರು ಜನ MLAಗಳು ಮಾತಾಡಿದ್ದಾರೆ. ಈ ಗ್ಯಾರಂಟಿಯಿಂದ ನಮ್ಮ ಅಭಿವೃದ್ಧಿ ಕಾರ್ಯನೇ ಕುಂಠಿತ ಆಗಿದೆ ಅನ್ನೋದು ಹೇಳಿದ್ದಾರೆ. ನನಗನ್ಸುತ್ತೆ ಈ ಸರ್ಕಾರ ಒಂದು ರೀತಿ ಪಾಪರಾಗಿರೋ ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ಶಬಾಷ್ಗಿರಿ ಕೊಡಬೇಕು. ಈಗಾಗಲೇ ಸಿದ್ದರಾಮಯ್ಯನವರು 3,15,000 ಕೋಟಿ ಸಾಲ ಮಾಡಿಬಿಟ್ಟಿದ್ದಾರೆ. ನನ್ನ ಹತ್ರ ಪಟ್ಟಿ ಇದೆ. ಯಾರ್ಯಾರು ಮುಖ್ಯಮಂತ್ರಿಗಳು ಇದುವರೆಗೂ ಕರ್ನಾಟಕದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ರು? ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು, KC ರೆಡ್ಡಿ ಅವರಿಂದ ಹಿಡಿದು, ನಿಜಲಿಂಗಪ್ಪ ಅವರು, ದೇವರಾಜ ಅರಸು, ಈ ಥರ ಎಲ್ಲ ಆಗಿದ್ರಲ್ಲ ಇವತ್ತುವರೆಗೂ. ಅವರೆಲ್ಲ ಸೇರಿಸಿ ಎಷ್ಟು ಸಾಲ ಮಾಡಿದ್ದಾರೆ? ಅವರೆಲ್ಲರೂ ಒಂದು 10-12 ಜನ ಚೀಫ್ ಮಿನಿಸ್ಟ್ರು. ಅಷ್ಟು ಸಾಲನ ಸಿದ್ದರಾಮಯ್ಯನ ಒಬ್ಬರೇ ಮಾಡಿದ್ದಾರೆ. ಈಗ 3 ವರ್ಷದಲ್ಲಿ. ಈಗ ಇನ್ನು ಒಟ್ಟು 5 ವರ್ಷದಲ್ಲಿ ಎಷ್ಟು ಮಾಡ್ತಾರೆ ಗೊತ್ತಾನಪ್ಪ? 5 ವರ್ಷದಲ್ಲಿ 6 ಲಕ್ಷ ಕೋಟಿ ಮಾಡ್ತಾರೆ. 6 ಲಕ್ಷ ಕೋಟಿ. ಈಗ ಎಲ್ಲರ ತಲೆ ಮೇಲೆ ಎಷ್ಟಿದೆ? ನಿಮ್ಮ ತಲೆ ಮೇಲೆ, ನಮ್ಮ ತಲೆ ಮೇಲೆ, ಎಲ್ಲರೂ ಜನ 6 ಕೋಟಿ ಜನ ಇದ್ದಾರಲ್ಲ, ಅವ್ರ ತಲೆ ಮೇಲೆ ಆಲ್ರೆಡಿ 1 ಲಕ್ಷ ಇದೆ ಸಾಲ.
ಅಂದರೆ ಎಲ್ಲ ಮುಖ್ಯಮಂತ್ರಿಗಳು. ಈಗ ಸಿದ್ದರಾಮಯ್ಯ ಒಬ್ಬನೇ 1 ಲಕ್ಷ ನಿಮ್ಮ ತಲೆ ಮೇಲೆ ಸಾಲ ಹಾಕ್ತಾರೆ. ಈಗ ಇನ್ನು 2 ವರ್ಷದಲ್ಲಿ ಅವರು 6 ಲಕ್ಷ ಕೋಟಿ ಸಾಲ ಮಾಡೇ ಮಾಡ್ತಾರೆ. ಈಗ ಆಲ್ರೆಡಿ 3.15 ಬಂದವ್ರೆ, ಇನ್ನೆಷ್ಟು ಬರಬೇಕು? 2.25 ಆರಾಮ್ಸೆ ಮಾಡಿಬಿಡ್ತಾರೆ, ಈಸಿಯಾಗಿ ಮಾಡ್ತಾರೆ. ಅಂದರೆ ಸಿದ್ದರಾಮಯ್ಯ ಈ ರಾಜ್ಯದ ಜನಗಳ ಮೇಲೆ ಸಾಲದ ಹೊರೆ ಒಂದು ಕಡೆ, ತೆರಿಗೆಗಳ ಹೊರೆ ಇನ್ನೊಂದು ಕಡೆ. ಯಾವ ವಸ್ತುನೂ ಬಿಟ್ಟಿಲ್ಲ. ಪೆಟ್ರೋಲು, ಡೀಸಲ್ಲು. ಕೇಂದ್ರ ಸರ್ಕಾರ ತುಪ್ಪದ ಬೆಲೆ ಇಳಿಸ್ತು, ಮಾರನೇ ದಿನನೇ ಇವರು ತುಪ್ಪದ ಬೆಲೆ ರೈಸ್ ಮಾಡಿಬಿಟ್ರು. ಇವರು ಮನೆ ಟ್ಯಾಕ್ಸು 3 ಪಟ್ಟು ಜಾಸ್ತಿ ಮಾಡಿಬಿಟ್ಟವ್ರೆ. ಈಗ ಬೆಂಗಳೂರಲ್ಲೆಲ್ಲ ಡ್ರೋನ್ ಸರ್ವೆ ಮಾಡ್ತಾವ್ರೆ. ಡ್ರೋನ್ ಸರ್ವೆ ಮೊದಲು ಅವರೆಲ್ಲ 1,000-1,200 ಸ್ಕ್ವೇರ್ ಫೀಟ್ ಮನೆ ಅಂತ ಇದ್ದರೆ ಈಗ ಒಂದೇ ಸರಿ 4,000 ಬರ್ತಾ ಇದೆ ಡ್ರೋನಲ್ಲಿ. ಅಂದರೆ 4 ಪಟ್ಟು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕೀಗ. ಕಸಕ್ಕೆ 3 ಪಟ್ಟು ಟ್ಯಾಕ್ಸ್ ಕಟ್ಟಬೇಕೀಗ. ಒಂದು ಕಡೆ ತೆರಿಗೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮ ತಲೆ ಮೇಲೆ ಸಾಲಗಳನ್ನು ಜಾಸ್ತಿ ಏರ್ತಾ ಇರೋವಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಎಲ್ಲೂ ಇಲ್ಲ. ದಿವಾಳಿಯಾಗಿ ಕರ್ನಾಟಕವನ್ನು ಒಂದು ಪಾಪರ್ ರಾಜ್ಯ ಮಾಡುವಂಥದ್ದಕ್ಕೆ ತೀರ್ಮಾನ ಆಗೋಟಿದೆ. ಅದರಿಂದ ಈ ಸರ್ಕಾರ ಪೂರ್ತಿ ಅಧಿಕಾರನ ಉಳಿಸ್ಕೊಳಕ್ಕೋಸ್ಕರ ಒಡೆದಾಡ್ತಾ ಇರುವಂಥ ಒಂದು ಸರ್ಕಾರ ಅಷ್ಟೇ ಇದು. CM ಪದವಿ ಉಳಿಸ್ಕೊಳಕ್ಕೆ, CM ಪದವಿ ಕಿತ್ಕೊಳಕ್ಕೆ, ಎಲ್ಲ ಮಂತ್ರಿಗಳು ಅವ್ರವ್ರ ಮಂತ್ರಿ ಸ್ಥಾನನ ಕಾಪಾಡ್ಕೊಳಕ್ಕೆ ಹಣ ಕಲೆಕ್ಟ್ ಮಾಡ್ತಾ ಇರೋವಂಥ ಏಜೆಂಟ್ಸ್ ಇವರೆಲ್ಲ, ಏಜೆಂಟ್ಗಳು ಇವರೆಲ್ಲರೂ ಮಾಡಿ ರಾಹುಲ್ ಗಾಂಧಿಗೆ ATM ಮಾಡಿದ್ಮೇಲೆ ಇವರು ರಿಟೈನಿಂಗ್ ಅಷ್ಟೇ. ಈಗ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ತಂದಿದೆ. ಇನ್ನು ಮುಂದೆ ಎಲ್ಲ ಕಡೆನೂ ಹೋರಾಟಗಳನ್ನು ನೋಡ್ತಿದ್ದೀರಿ ನಾವು. ಎಲ್ಲ ಕಡೆನೂ ಹೋರಾಟ ಪ್ರಾರಂಭ ಆಗಿದೆ, ಚಳುವಳಿಗಳು ಪ್ರಾರಂಭ ಆಗಿದೆ. ನನಗನ್ಸ್ತತೆ ಇದೆಲ್ಲ ನೀವು ಮಾಡಿದ ಪಾಪ ಕರ್ಮಗಳಿಂದ ಇಷ್ಟೆಲ್ಲ ಆಗ್ತಾ ಇರೋದು ಕಾಂಗ್ರೆಸ್ ಅವರಿಂದ. ನಮ್ಮ ಮೇಲೆ 40% ಕಮಿಷನ್ ಹಾಕಿದ್ರಿ. ಈಗ ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ 2 ದಿನದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, BJPಗಿಂತ 3 ಪಟ್ಟು ಜಾಸ್ತಿ ಅಂತೆ. ಅಂದರೆ ಯಾವ ಹೆಸರು ಹೇಳಿ ನಮ್ಮನ್ನು BJPಯವ್ರನ್ನ 40% ಕಮಿಷನ್ ಸರ್ಕಾರ ಅಂತ ಹಣೆಪಟ್ಟಿ ಕಟ್ಟಿ ಚುನಾವಣೆಯನ್ನು ಗೆದ್ರಿ ನೀವು. ಈಗ ಅದೇ ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ದಾರೆ ನೀವು 3 ಪಟ್ಟು ಜಾಸ್ತಿ ಅಂತೇಳಿ. ನಮ್ಮ ಮೇಲೆ ಹಾಕಿದ್ದ ಆಪಾದನೆ ಈಗಾಗಲೇ ಕೋರ್ಟಲ್ಲಿ ವಜಾ ಆಯಿತು, ಹೈಕೋರ್ಟಲ್ಲೂ ಹೊರಟೋಯ್ತು, ಲೋಕಾಯುಕ್ತದಲ್ಲೂ ಕೇಸು ಹೋಯ್ತದು. 2 ಕಡೆನೂ ಕೇಸ್ ಹೋಗಿದೆ. ಆದರೆ ಈ ಕಾಂಗ್ರೆಸ್ ಅವರು ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರಲ್ಲ, ಈಗ ಸಾಕ್ಷಿನ ಕೇಳ್ತಾ ಇದ್ದಾರೆ. ನಾವು ಕೇಳಿದಾಗ ಸಾಕ್ಷಿಯಲ್ಲಿ ಕೊಡೋ ಕಡೆ ಕೊಡ್ತೀರಿ ಅಂದರು, ಈಗ ಸಾಕ್ಷಿ ಕೇಳ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಜನ ವಿರೋಧಿ ಸರ್ಕಾರ. ಇದರ ವಿರುದ್ಧವಾದಂಥ ಹೋರಾಟವನ್ನು ಈಗಾಗಲೇ ಅಧಿವೇಶನ ಬರ್ತಾ ಇದೆ 6ನೇ ತಾರೀಕು ಬಡ್ಜೆಟ್ ಅಧಿವೇಶನ. ನಾವು ಬಡ್ಜೆಟ್ ಅಧಿವೇಶನದಲ್ಲಿ ಈಗಾಗಲೇ ಇನ್ನೊಂದು 2-3 ದಿನದಲ್ಲಿ ಸಭೆನೂ ಕೂಡ ನಾನು ಮಾಡ್ತೀನಿ. ಎಲ್ಲ JDS ಮತ್ತು BJPಯ ಪ್ರಮುಖ ನಾಯಕರ ಸಭೆನೂ ಕೂಡ ನಾನು ಮಾಡ್ತೀನಿ. ಪ್ರತಿ ಸರಿನೂ ಮಾಡ್ತೀರಿ. ಈ ಸಂದರ್ಭದಲ್ಲಿ ತೀರ್ಮಾನವನ್ನು ಮಾಡ್ತೀರಿ ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು. ಬಡ್ಜೆಟಲ್ಲಿ ಕಳೆದ 3 ವರ್ಷದಲ್ಲಿ ಏನೇನು ಘೋಷಣೆಯನ್ನು ಮಾಡಿದಿರಿ ಅದು ಪೇಪರ್ ಮೇಲೇ ಇದೆ. ಇನ್ನು ಅವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡಿದ್ದೀರಿ, ಇನ್ನು ಪೇಪರಲ್ಲೇ ಇದೆ, ಯಾವುದು ಇಂಪ್ಲಿಮೆಂಟೇ ಆಗಿಲ್ಲ, ಘೋಷಣೆ ಆಗಿದ್ದು. ಅವೆಲ್ಲನೂ ಕೂಡ ಸರ್ಕಾರದ ಮುಖಕ್ಕೆ ಮಂಗಳಾರತಿ ಮಾಡುವಂಥ ಕೆಲಸವನ್ನು ವಿಧಾನಸಭಾ ಅಧಿವೇಶನದಲ್ಲಿ ನಾವು ಮಾಡ್ತೀರಿ. ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಎಲ್ಲೂ ಇಲ್ಲ. ದಿವಾಳಿಯಾಗಿ ಕರ್ನಾಟಕವನ್ನು ಒಂದು ಪಾಪರ್ ರಾಜ್ಯ ಮಾಡುವಂಥದ್ದಕ್ಕೆ ತೀರ್ಮಾನ ಆಗೋಟಿದೆ.
ಅದರಿಂದ ಈ ಸರ್ಕಾರ ಪೂರ್ತಿ ಅಧಿಕಾರನ ಉಳಿಸ್ಕೊಳಕ್ಕೋಸ್ಕರ ಒಡೆದಾಡ್ತಾ ಇರುವಂಥ ಒಂದು ಸರ್ಕಾರ ಅಷ್ಟೇ ಇದು. CM ಪದವಿ ಉಳಿಸ್ಕೊಳಕ್ಕೆ, CM ಪದವಿ ಕಿತ್ಕೊಳಕ್ಕೆ, ಎಲ್ಲ ಮಂತ್ರಿಗಳು ಅವ್ರವ್ರ ಮಂತ್ರಿ ಸ್ಥಾನನ ಕಾಪಾಡ್ಕೊಳಕ್ಕೆ ಹಣ ಕಲೆಕ್ಟ್ ಮಾಡ್ತಾ ಇರುವಂಥ ಏಜೆಂಟ್ಸ್ ಇವರೆಲ್ಲ, ಏಜೆಂಟ್ಗಳು ಇವರೆಲ್ಲರೂ ಮಾಡಿ ರಾಹುಲ್ ಗಾಂಧಿಗೆ ATM ಮಾಡಿದ್ಮೇಲೆ ಇವರು ರಿಟೈನಿಂಗ್ ಅಷ್ಟೇ. ಈಗ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ತಂದಿದೆ. ಇನ್ನು ಮುಂದೆ ಎಲ್ಲ ಕಡೆನೂ ಹೋರಾಟಗಳನ್ನು ನೋಡ್ತಿದ್ದೀರಿ ನಾವು. ಎಲ್ಲ ಕಡೆನೂ ಹೋರಾಟ ಪ್ರಾರಂಭ ಆಗಿದೆ, ಚಳುವಳಿಗಳು ಪ್ರಾರಂಭ ಆಗಿದೆ. ನನಗನ್ಸ್ತತೆ ಇದೆಲ್ಲ ನೀವು ಮಾಡಿದ ಪಾಪ ಕರ್ಮಗಳಿಂದ ಇಷ್ಟೆಲ್ಲ ಆಗ್ತಾ ಇರೋದು ಕಾಂಗ್ರೆಸ್ ಅವರಿಂದ. ನಮ್ಮ ಮೇಲೆ 40% ಕಮಿಷನ್ ಹಾಕಿದ್ರಿ. ಈಗ ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ 2 ದಿನದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, BJPಗಿಂತ 3 ಪಟ್ಟು ಜಾಸ್ತಿ ಅಂತೆ. ಅಂದರೆ ಯಾವ ಹೆಸರು ಹೇಳಿ ನಮ್ಮನ್ನ BJPಯವ್ರನ್ನ 40% ಕಮಿಷನ್ ಸರ್ಕಾರ ಅಂತ ಹಣೆಪಟ್ಟಿ ಕಟ್ಟಿ ಚುನಾವಣೆಯನ್ನು ಗೆದ್ರಿ ನೀವು. ಈಗ ಅದೇ ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ದಾರೆ ನೀವು 3 ಪಟ್ಟು ಜಾಸ್ತಿ ಅಂತೇಳಿ. ನಮ್ಮ ಮೇಲೆ ಹಾಕಿದ್ದ ಆಪಾದನೆ ಈಗಾಗಲೇ ಕೋರ್ಟಲ್ಲಿ ವಜಾ ಆಯಿತು, ಹೈಕೋರ್ಟಲ್ಲೂ ಹೊರಟೋಯ್ತು, ಲೋಕಾಯುಕ್ತದಲ್ಲೂ ಕೇಸು ಹೋಯ್ತದು. 2 ಕಡೆನೂ ಕೇಸ್ ಹೋಗಿದೆ. ಆದರೆ ಈ ಕಾಂಗ್ರೆಸ್ ಅವರು ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರಲ್ಲ, ಈಗ ಸಾಕ್ಷಿನ ಕೇಳ್ತಾ ಇದ್ದಾರೆ. ನಾವು ಕೇಳಿದಾಗ ಸಾಕ್ಷಿಯಲ್ಲಿ ಕೊಡೋ ಕಡೆ ಕೊಡ್ತೀರಿ ಅಂದರು, ಈಗ ಸಾಕ್ಷಿ ಕೇಳ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಜನ ವಿರೋಧಿ ಸರ್ಕಾರ. ಇದರ ವಿರುದ್ಧವಾದಂಥ ಹೋರಾಟವನ್ನು ಈಗಾಗಲೇ ಅಧಿವೇಶನ ಬರ್ತಾ ಇದೆ 6ನೇ ತಾರೀಕು ಬಡ್ಜೆಟ್ ಅಧಿವೇಶನ. ನಾವು ಬಡ್ಜೆಟ್ ಅಧಿವೇಶನದಲ್ಲಿ ಈಗಾಗಲೇ ಇನ್ನೊಂದು 2-3 ದಿನದಲ್ಲಿ ಸಭೆನೂ ಕೂಡ ನಾನು ಮಾಡ್ತೀನಿ. ಎಲ್ಲ JDS ಮತ್ತು BJPಯ ಪ್ರಮುಖ ನಾಯಕರ ಸಭೆನೂ ಕೂಡ ನಾನು ಮಾಡ್ತೀನಿ. ಪ್ರತಿ ಸರಿನೂ ಮಾಡ್ತೀರಿ. ಈ ಸಂದರ್ಭದಲ್ಲಿ ತೀರ್ಮಾನವನ್ನು ಮಾಡ್ತೀರಿ. ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು. ಬಡ್ಜೆಟ್ಟಲ್ಲಿ ಕಳೆದ 3 ವರ್ಷದಲ್ಲಿ ಏನೇನು ಘೋಷಣೆಯನ್ನು ಮಾಡಿದಿರಿ ಅದು ಪೇಪರ್ ಮೇಲೇ ಇದೆ. ಇನ್ನು ಅವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡಿದ್ದೀರಿ. ಇನ್ನು ಪೇಪರಲ್ಲೇ ಇದೆ, ಯಾವುದು ಇಂಪ್ಲಿಮೆಂಟೇ ಆಗಿಲ್ಲ, ಘೋಷಣೆ ಆಗಿದ್ದು. ಅವೆಲ್ಲನೂ ಕೂಡ ಸರ್ಕಾರದ ಮುಖಕ್ಕೆ ಮಂಗಳಾರತಿ ಮಾಡುವಂಥ ಕೆಲಸವನ್ನು ವಿಧಾನಸಭಾ ಅಧಿವೇಶನದಲ್ಲಿ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.